ನಾನು ಭಾಷಣ ಕೊಟ್ಟುದು. ಒಂದು ದಿವಸ ಬೆಟ್ಟಂಪಾಡಿಯ ಹೈಸ್ಕೂಲಿನ ಹೆಡ್ ಮಾಸ್ಟರು ಕೊಳಾರಿ ವೆಂಕಟಕೃಷ್ಣ ಅವರು ನಮ್ಮ ಮನೆಗೆ ಬಂದಿದ್ದರು. ಅವರು ನಾಡಿದ್ದು ದೇವಮನೆಯಲ್ಲಿ ಹವ್ಯಕ ಸಂಘದ ಮೀಟಿಂಗ್ ಇದೆ, ಆ ದಿವಸ ನೀವು ನಿಮ್ಮ ಬೆಲ್ಜಿಯಂ ಪ್ರವಾಸದ ಅನುಭವಗಳ ಕುರಿತು 4 ಮಾತು ಮಾತನಾಡಬೇಕು ಎಂದು ಹೇಳಿದರು. ಅವರ ಮನೆ ದೇವಮಣಿ ಶಂಕರ ಭಟ್ಟರ ಮನೆಯ ಪಕ್ಕದಲ್ಲಿತ್ತು. ಆ ಮೀಟಿಂಗಿನ ದಿವಸ ನಾನು ದೇವಮಣಿಗೆ ಹೋದೆ. ಅಲ್ಲಿ ಸುಮಾರು 30 ಮಂದಿ ಸೇರಿದ್ದರು. ಬಂದವರಿಗೆ ಕುಳಿತುಕೊಳ್ಳಲು 2 ಬದಿಗಳಲ್ಲಿ ಚಾಪೆ ಹಾಸಿದ್ದರು. ನನಗೆ ಭಾಷಣ ಮಾಡಿ ಅಭ್ಯಾಸ ಇರಲಿಲ್ಲ. ಹಾಗೆಂದು ನಾನು ಮೊದಲೇ ಹೆಡ್ ಮಾಸ್ಟರಿಗೆ ಹೇಳಿದ್ದೆ. ಆದರೂ ಅವರ ಒತ್ತಾಯಕ್ಕೆ ನಾನು ಅಲ್ಲಿಗೆ ಬಂದಿದ್ದೆ. ಅಲ್ಲಿ ನಾನು 10 ಮಿನಿಟು ನಮ್ಮ ಪ್ರವಾಸದ ಕುರಿತಾಗಿ ಮಾತನಾಡಿದೆ. ಕೆಲವರು ಪ್ರಶ್ನೆಗಳನ್ನು ಕೇಳಿದರು, ಅದಕ್ಕೆ ಉತ್ತರ ಕೊಟ್ಟೆ. ಮಕ್ಕಳಿಗೆ ಆ ದಿನ ಅಲ್ಲಿ ಕ್ವಿಸ್ ಸ್ಪರ್ಧೆ ಇತ್ತು. ನಡೆಸಿದವರು ಬೆಟ್ಟಂಪಾಡಿ ಶಾಲೆಯ ಸಂಸ್ಕೃತ ಮಾಸ್ಟರರು. ಗೆದ್ದವರಿಗೆ ಬಹುಮಾನ ಕೊಟ್ಟಿದ್ದರು. ನಾನು ಅಲ್ಲಿ ಮಾತನಾಡಿದ್ದಕ್ಕೆ ನನಗೂ ನೆನಪಿನ ಕಾಣಿಕೆ ಕೊಟ್ಟಿದ್ದರು. ಅದು ಸರಸ್ವತಿ ಚಿತ್ರವಿರ ಗೋಡೆಗೆ ಅಂಟಿಸುವ ಪದಕ. ಅದೀಗ ನನ್ನ ಬಳಿ ಇಲ್ಲ. ಅದನ್ನು ನನ್ನ ಕುಕುಪುಣಿಯ ಮನೆ ಗೋಡೆಗೆ ಅಂಟಿಸಿದ್ದೆ. 2 ತಿಂಗಳ ಬಳಿಕ ನಾರಾಯಣ ನನಗೆ ಇಲ್ಲಿ ಬೇಸರವಾಗುತ್ತದೆ ಎಂದು ಗುಜರಾತಿಗೆ ಹೊರಟು ಹೋದ. ಹಾಗಾಗಿ ನಾನೊಬ್ಬಳೇ ಆ ಮನೆಯಲ್ಲಿ ಉಳಿದೆ. ಪಕ್ಕದ ಮನೆಯಲ್ಲಿ ನನ್ನ ಮೈದುನ ಹೆಂಡತಿ ಮತ್ತು ಮಕ್ಕಳು ಇದ್ದರು. ಮೈದುನನ ಮಗ ನಾರಾಯಣ ನನಗೆ ತುಂಬ ಸಹಾಯ ಮಾಡುತ್ತಿದ್ದ. ಗುಜರಾತಿಗೆ ಹೋದ ನನ್ನ ಮಗ ನಾರಾಯಣ 1 ತಿಂಗಳ ಬಳಿಕ ವಾಪಸ್ಸು ಬಂದ. ಅವನಿಗೆ ಅಲ್ಲಿಯೂ ಬೇಸರವಾಗುತ್ತಿತ್ತಂತೆ. ಮರಳಿ ಮೈಸೂರಿಗೆ. ಆಸ್ಟ್ರೇಲಿಯಾದಿಂದ ಶಂಕರ ಭಟ್ಟರು ಹಿಂದಿರುಗಿ ಬರುತ್ತೇನೆಂದು ಬರೆದ ಕಾಗದ ಬಂತು. ಅವರು ಮೈಸೂರಿಗೆ ಬರುವ ಹಿಂದಿನ ದಿವಸ ನಾನು ನಾರಾಯಣ ಜೊತೆ ಮೈಸೂರಿಗೆ ಹೋದೆ. ವಾಣಿಗೆ ನಮ್ಮನ್ನು ನೋಡಿ ಸಂತೋಷವಾಯಿತು. ಆ ದಿವಸ ನಮಗೆ ವಾಣಿಯ ಮನೆಯಲ್ಲಿ ಊಟವಾಯಿತು. ಶಂಕರ ಭಟ್ಟರು ಬಂದ ಬಳಿಕ ನಾರಾಯಣ ಕುಕ್ಕುಪುಣಿಗೆ ಹೋದ. ಆಸ್ಟ್ರೇಲಿಯಾದಿಂದ ಬರುವಾಗ ಶಂಕರ ಭಟ್ಟರು ಕರೆಂಟ್ನಲ್ಲಿ ಹಾಸಿಗೆ ಬಿಸಿ ಮಾಡುವ ಹಾಸುಬುಡ್ಡೆ ತಂದಿದ್ದರು. ಅದನ್ನು ಹಾಸಿಗೆ ಹಾಸಿದ ಬಳಿಕ ಅದರ ಮೇಲೆ ಇನ್ನೊಂದು ದಪ್ಪ ಬಟ್ಟೆ ಹಾಸಿ ಹಾಸುಬಟ್ಟೆಯನ್ನು ಕರೆಂಟಿಗೆ ಜೋಡಿಸಬೇಕು. ಆ ಹಾಸುಬಟ್ಟೆಯ ಒಳಗೆ ಮೇಲಿನಿಂದ ಕೆಳಗಿನವರೆಗೆ ಬಿಸಿ ಮಾಡುವ ವಯರ್ ಇದೆ. ಅದರ ತುದಿಯಲ್ಲಿ ನಂಬರ್ ಇರುವ ಸ್ವಿಚ್ ಇದೆ. ನಿಮಗೆ ಎಷ್ಟು ಬಿಸಿ ಮಾಡಬೇಕೋ ಅಷ್ಟನೇ ನಂಬರಿಗೆ ಸ್ವಿಚ್ಚನ್ನು ಇರಿಸಬೇಕು. 5 ಮಿನಿಟಿನಲ್ಲಿ ಹಾಸಿಗೆ ಬಿಸಿಯಾಗುತ್ತದೆ. ಈ ಹಾಸುಬಟ್ಟೆಯನ್ನು ನಾವು ಹೋದ ಊರಿಗೆಲ್ಲ ತೆಗೆದುಕೊಂಡು ಹೋಗಿದ್ದೆವು. ಇದನ್ನು ಬಳಸದಿದ್ದಾಗ ಮಡಚಿ ಚೀಲದಲ್ಲಿರಿಸಬಹುದು. ಮಲೆನಾಡಿನಲ್ಲಿ ನಾವು 14 ವರ್ಷ ಇದ್ದೆವು. ಆ ಊರಲ್ಲಿ ಸಾಮಾನ್ಯ ವರ್ಷದಲ್ಲಿ 9 ತಿಂಗಳು ಚಳಿ ಇರುತ್ತಿತ್ತು. ಬೇಸಿಗೆ ಕಾಲದಲ್ಲಿ ಮಾತ್ರ ಅದನ್ನು ಮಡಚಿ ಇರಿಸುತ್ತಿದ್ದೆವು. ನನ್ನ ಪತಿ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು ವಾಪಸ್ ಅಲ್ಲಿ ಅವರು ಒಬ್ಬರ ಮನೆಯಲ್ಲಿದ್ದರು. ಅವರು ಮತ್ತು ಆ ಹೆಂಗಸಿನ ಜೊತೆ ಕುಳಿತುಕೊಂಡಿದ್ದ ಪಟವನ್ನು ಅವರು ನನಗೆ ಕೊಟ್ಟಿದ್ದರು. ಅವರ ಹೆಸರು ಮೊರಾಸ್ಟಿಕ್. ಸ್ಟ್ಯಾನ್ಫರ್ಡ್ನಲ್ಲಿ ನನ್ನ ಪತಿ ಇದ್ದಾಗ ಆಕೆ ಭೇಟಿಯಾಗಿದ್ದಳಂತೆ. ನಾನು ಕುಕ್ಕುಪುಣಿಯಲ್ಲಿದ್ದಾಗ ಧ್ಯಾನ ಶಿಬಿರದಲ್ಲಿ 10 ದಿನ ಎಂಬ ಪುಸ್ತಕ ಬರೆದಿದ್ದೆ. ಅದನ್ನು ನಾರಾಯಣ ಮಂಗಳೂರಿನ ಶಾರದಾ ಪ್ರೆಸ್ನಲ್ಲಿ ಪ್ರಿಂಟ್ ಮಾಡಿಸಿ ಅದರ 50 ಪ್ರತಿಗಳನ್ನು ನನಗೆ ಕಳಿಸಿಕೊಟ್ಟಿದ್ದ. ಅದೇ ಪುಸ್ತಕವನ್ನು ಅವನು ಇಂಗ್ಲೀಷಿಗೆ ಅನುವಾದ ಮಾಡಿ ಅದರದ್ದು 25 ಪ್ರತಿಗಳನ್ನು ನನಗೆ ಕಳಿಸಿದ್ದ. ಈ ಪುಸ್ತಕದಲ್ಲಿ ಒಟ್ಟು 30 ಪುಟಗಳಿದ್ದವು. ಬೆಲೆ 10 ರೂಪಾಯಿ. ನಾನು ಈ ಪುಸ್ತಕವನ್ನು ನನ್ನ ಪರಿಚಯದವರಿಗೆಲ್ಲ ಕೊಟ್ಟಿದ್ದೆ. ಈಗ ನನ್ನ ಹತ್ತಿರ ಕೇವಲ 2 ಪ್ರತಿ ಇದೆ. ಈ ಪುಸ್ತಕವನ್ನು ವ್ಯಾಪಾರಕ್ಕಾಗಿ ನನ್ನ ಮಗಳು ಯೂಟ್ಯೂಬ್ನಲ್ಲಿ ಹಾಕಿದ್ದಾಳೆ. ನಾನು ನಾರಾಯಣನಿಗೆ ಆಗಾಗ ಕಾದ ಬರೆಯುತ್ತಿದ್ದೆ. ಅವನು ಅಲ್ಲಿನ ಸುದ್ದಿಯನ್ನು ನನಗೆ ಬರೆದು ತಿಳಿಸುತ್ತಿದ್ದ. ಕುಕ್ಕುಪುಣಿಯಲ್ಲಿ ಅಣ್ಣನಿಗೆ ಒಬ್ಬನಿಗೆ ತೋಟ ನೋಡಿಕೊಳ್ಳುವುದು ಕಷ್ಟ. ಹಾಗಾಗಿ ಅವನಿಗೆ ಸಹಾಯ ಮಾಡುತ್ತೇನೆಂದು ಮಾಲತಿ ಗುಜರಾತಿನ ಬಾಡಾದಿಂದ ವಾಪಸ್ಸು ಬಂದಿದ್ದಳು. ಅಣ್ಣನೂ ತಂಗಿಯೂ ಸೇರಿ ಅಡಿಕೆ ಒಣಗಿಸುವುದು, ತೆಂಗಿನಕಾಯಿ ಸುಲಿಯುವುದು, ಮಾರಾಟ ಮಾಡುವುದು, ಬಲಿತ ಬಾಳೆಗೊನೆ ಕಡಿಯುವುದು ಮೊದಲಾದವನ್ನು ಮಾಡುತ್ತಿದ್ದರು. ಮನೆಯಲ್ಲಿ ಟೆಂಪೋ ಇದ್ದುದರಿಂದ ನಾರಾಯಣನ ಮಾರಾಟ ಮಾಡದಿರುವುದನ್ನು ರೆಂಜಕ್ಕೆ ತೆಗೆದುಕೊಂಡು ಹೋಗಿ ಮಾರಿ ಬರುತ್ತಿದ್ದ. ಹಾಗಾಗಿ ನಾನು ಮತ್ತು ಶಂಕರ ಭಟ್ಟರು ಮೈಸೂರಿನಲ್ಲಿ ನೆಮ್ಮದಿಯಿಂದ ಇದ್ದೆವು. ಶಂಕರ ಭಟ್ಟರು CIIL ಲೈಬ್ರರಿಗೆ ದಿನ ಹೋಗಿ ಬಂದು ಬರವಣಿಗೆಯ ಕೆಲಸ ಮಾಡುತ್ತಿದ್ದರು. ಜರ್ಮನಿಯ ವಾಸ. 2000ನೇ ಇಸವಿಯಲ್ಲಿ ಶಂಕರ ಭಟ್ಟರಿಗೆ ಜರ್ಮನಿಯ ಲೆಪ್ಸಿಗ್ನಿಂದ ಅಲ್ಲಿನ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟು ಡೈರೆಕ್ಟರ್ ಡಾಕ್ಟರ್ ಕೊಮ್ರಿ ಅವರಿಂದ 6 ತಿಂಗಳಿಗೆ ಅಲ್ಲಿ ಸಂಶೋಧನೆ ನಡೆಸಲು ಬರಬೇಕೆಂದು ಕರೆ ಬಂತು.
2001 ಜನವರಿ 1ರಿಂದ ಜೂನ್ ತನಕ ನಾವು ಬರುತ್ತೇವೆಂದು ಶಂಕರ ಭಟ್ಟರು ತಿಳಿಸಿದರು. ಅವರ ಸಂಶೋಧನೆಗೆ ಅಲ್ಲಿ ಇನ್ನೂ ಒಳ್ಳೆಯ ಅವಕಾಶ ಸಿಗಬಹುದೆಂದು ಅವರಿಗೆ ಸಂತೋಷವಾಯಿತು. ಜರ್ಮನಿಗೆ ನಾವಿಬ್ಬರು ಜೊತೆಯಲ್ಲಿ ಹೋಗೋಣ ಎಂದು ಶಂಕರ ಭಟ್ಟರು ತಿಳಿಸಿದರು. ಇಬ್ಬರಿಗೂ ಆ ಇನ್ಸ್ಟಿಟ್ಯೂಟ್ನವರು ವಿಮಾನದ ಖರ್ಚು ಕೊಡಲಿದ್ದರು. ಆದರೆ ಇದಕ್ಕಾಗಿ ಜರ್ಮನಿಯ ವೀಸಾ ಪಡೆಯಲು ನಮಗೆ ಮದುವೆಯಾಗಿದೆ ಎಂಬುದಕ್ಕೆ ಸರ್ಟಿಫಿಕೇಟ್ ಬೇಕಾಗಿತ್ತು. ನಮ್ಮ ಮದುವೆಯಾಗಿ 38 ವರ್ಷವಾಗಿತ್ತು. ಆಗಿನ ಕಾಲದಲ್ಲಿ ಯಾರೂ ಮದುವೆಯಾದಾಗ ಸರ್ಟಿಫಿಕೇಟ್ ಪಡೆಯುತ್ತಿರಲಿಲ್ಲ. ಜರ್ಮನಿಗೆ ಹೋಗಲು ಯಾವ ಸರ್ಟಿಫಿಕೇಟ್ಗಳು ಬೇಕಾಗುತ್ತವೆ ಎಂಬ ವಿಷಯವನ್ನೆಲ್ಲ ನಮ್ಮ ಏಜೆಂಟ್ ಬಳಿ ವಿಚಾರಿಸಿದೆವು. ಅವರು ಹೇಳಿದಂತೆ ಮದುವೆ ಸರ್ಟಿಫಿಕೇಟಿಗಾಗಿ ನಾವು ಒಂದು ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಹಾರ ಹಾಕಿ ಫೋಟೋ ತೆಗೆಸಿಕೊಂಡೆವು. ಒಂದು ಪ್ರೆಸ್ಸಿನವರು ಒಂದು ಹಳೆಯ ಕಾರ್ಡಿನಲ್ಲಿ ನಮ್ಮ ಮದುವೆಯ ಇನ್ವಿಟೇಷನನ್ನು 1969ನೇ ಇಸ್ವಿ ಜನವರಿ 7 ಎಂದು ನಮ್ಮ ಮದುವೆ ನಡೆಯಲಿದೆ ಎಂಬುದಾಗಿ ಮುದ್ರಿಸಿ ಕೊಟ್ಟರು. ಹಿಂದೆ ನಮ್ಮ ಮದುವೆ ಮಾಡಿಸಿದ ಪುರೋಹಿತರಾಗಲಿ ನಮ್ಮ ತಂದೆಯವರಾಗಲಿ ಈಗ ಬದುಕಿಲ್ಲ. ವೀಸಕ್ಕೆ ಬೇಕಾಗಿರೋ ಸರ್ಟಿಫಿಕೇಟುಗಳನ್ನು ಮಾಡಿಸಿಕೊಂಡು ನಮ್ಮ ಪಾಸ್ಪೋರ್ಟ್ ಜೊತೆಗೆ ನಮ್ಮ ಏಜೆಂಟ್ ವೆಂಕಟಸ್ವಾಮಿಗೆ ಕೊಟ್ಟೆವು. ಅದನ್ನು ಅವರು ಚೆನ್ನೈಗೆ ಕಳುಹಿಸಿದರು. ನವೆಂಬರ್ 29ನೇ ತಾರೀಕಿಗೆ ವೀಸಾ ಮುದ್ರೆಯೊಂದಿಗಿರುವ ನಮ್ಮ ಪಾಸ್ಪೋರ್ಟ್ ಸಿಕ್ಕಿತು. ಇದಲ್ಲದೆ ದಾರಿ ಖರ್ಚಿಗೆ ವೆಂಕಟಸ್ವಾಮಿಯವರಲ್ಲಿ $200 ಕೊಂಡುಕೊಂಡೆವು. ಇದಕ್ಕೆಲ್ಲ ನಾವು ಒಟ್ಟು 1 ಲಕ್ಷ ಖರ್ಚು ಮಾಡಿದೆವು. ಗಲ್ಫ್ ಏರ್ ವಿಮಾನ ಟಿಕೆಟು ಬೇರೆಲ್ಲ ಟಿಕೆಟುಗಳಿಗಿಂತ ಕಡಿಮೆ ಬೆಲೆ ಸಿಗುತ್ತದೆ ಮತ್ತು ಅವರ ಸರ್ವಿಸು ಕೂಡ ಚೆನ್ನಾಗಿದೆ ಎಂದು ನಮ್ಮ ಏಜೆಂಟು ಹೇಳಿದರು. ಹಾಗಾಗಿ ನಾವು ಗಲ್ಫ್ ಏರ್ನಲ್ಲಿ ಹೋಗುವುದೆಂದು ತೀರ್ಮಾನಿಸಿದೆವು. ನಮ್ಮ ಏಜೆಂಟರು ಬೆಂಗಳೂರಿನಿಂದ ಜರ್ಮನಿಗೆ ಹೋಗಲು ಮತ್ತು ಅಲ್ಲಿಂದ ಬೆಂಗಳೂರಿಗೆ ಹಿಂದಿರುಗಲು ಬೇಕಾಗುವ ಟಿಕೆಟುಗಳನ್ನು ಕೊಡಿಸಿದರು. ಬೆಂಗಳೂರಿನಲ್ಲಿ ನನ್ನ ತಂಗಿ ಶಿವಕುಮಾರಿಯ ಮನೆ ಇದೆ. ಆದರೆ ಒಂದು ಬೇಸರದ ಸಂಗತಿ ಎಂದರೆ ಅವಳ ಗಂಡ ರಾಮಚಂದ್ರ ಭಾವ ಕಾಯಿಲೆಯಾಗಿ ಮಲ್ಲಿಗೆ ಆಸ್ಪತ್ರೆಯಲ್ಲಿದ್ದರು. ನನ್ನ ತಂಗಿ ಆಸ್ಪತ್ರೆಯಲ್ಲಿ ಅವರ ಬಳಿ ಇದ್ದಳು. ಮನೆಯಲ್ಲಿ ಅವಳ ಮಗ ಪ್ರವೀಣ ಇದ್ದ. ನಾನು ಪ್ರವೀಣನಿಗೆ ಫೋನ್ ಮಾಡಿ ನಾವು ಜರ್ಮನಿಗೆ ಹೋಗಲು ಡಿಸೆಂಬರ್ 30ನೇ ತಾರೀಕಿಗೆ ಅವರ ಮನೆಗೆ ಬರುತ್ತೇವೆ ಮತ್ತು ನಮಗೆ 31ನೇ ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ಅಲ್ಲಿಂದ ಮುಂಬೈಗೆ ಹೋಗಲಿಕ್ಕಿದೆ ಎಂದು ತಿಳಿಸಿದೆ. ಜರ್ಮನಿಗೆ ಹೋಗಬೇಕಿದ್ದರೆ ನಾವಿದ್ದ ಮೈಸೂರಿನಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ವಿಮಾನದಲ್ಲಿ ಮುಂಬೈಗೆ ಹೋಗಬೇಕು. ಅಲ್ಲಿಂದ ಗಲ್ಫ್ ಏರ್ನಲ್ಲಿ ಫ್ರಾಂಕ್ಫರ್ಟಿಗೆ ಹೋಗಿ ಅಲ್ಲಿಂದ ರೈಲಿನಲ್ಲಿ ಲೈಪ್ಜಿಗ್ಗೆ ಹೋಗಬೇಕು. ನಾವು ಜರ್ಮನಿಗೆ ಹೋದುದು 2001ರಲ್ಲಿ. ಈಗ ನೇರವಾಗಿ ಬೆಂಗಳೂರಿನಿಂದ ಫ್ರಾಂಕ್ಫರ್ಟಿಗೆ ಹೋಗಲು ವಿಮಾನ ಇದೆ. ಡಿಸೆಂಬರ್ 30ನೇ ತಾರೀಕಿಗೆ ನಾವು ನಮ್ಮ ಮನೆ ಖಾಲಿ ಮಾಡಿ ಸಾಮಾನುಗಳನ್ನು ಲಾರಿಯಲ್ಲಿ ತುಂಬಿಸಿ NM ರಾವ್ ಅವರ ಮನೆಯಲ್ಲಿ ಖಾಲಿಯಾಗಿದ್ದ ಒಂದು ಕೋಣೆಯಲ್ಲಿ ಇರಿಸಿದೆವು. ಶಂಕರ ಭಟ್ಟರ ಬಳಿ ಆಗ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಇತ್ತು. ಅದನ್ನು ರಾವ್ ಅವರ ಮಗ ಪ್ರಸಾದ ಬಳಸಬಹುದೆಂದು ಹೇಳಿದೆವು. ಅವನು ಆಗ ಡೆಂಟಲ್ ಕಾಲೇಜಿನಲ್ಲಿ ಕಲಿಯುತ್ತಿದ್ದ. ಅವನಿಗೆ ತುಂಬ ಸಂತೋಷವಾಯಿತು. ಸಾಮಾನುಗಳನ್ನು ಅಲ್ಲಿ ಇಟ್ಟ ಬಳಿಕ ನಾವು ಜರ್ಮನಿಗೆ ತೆಗೆದುಕೊಂಡು ಹೋಗಬೇಕಿದ್ದ ಸೂಟ್ಕೇಸು, ಕೈಚೀಲ ಮೊದಲಾದವನ್ನು ತೆಗೆದುಕೊಂಡು ಹೊರಟೆವು. ರಾಧಾಕೃಷ್ಣ ಮತ್ತು ವಾಣಿ ಅವರ ಕಾರಿನಲ್ಲಿ ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಅವರಿಂದ ಬೀಳ್ಕೊಂಡು ನಾವು ರೈಲಿನಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಆಟೋ ರಿಕ್ಷಾದಲ್ಲಿ ನನ್ನ ತಂಗಿಯ ಮನೆಗೆ ಹೋದೆವು. ಅಲ್ಲಿ ನನ್ನ ತಂಗಿ ಶೋಭಾ ಮತ್ತು ಅವಳ ಮಗ ಪ್ರವೀಣ ಇದ್ದರು. ರಾಮಚಂದ್ರ ಭಾವನರ ಜೊತೆ ಅವರ ಡ್ರೈವರು ರಾಮಣ್ಣ ಇದ್ದಾರೆಂದು ತಂಗಿ ಹೇಳಿದಳು. ನನ್ನ ತಂಗಿಯ ಮನೆಯಲ್ಲಿ ಊಟ ಮಾಡಿದ ಬಳಿಕ ನಾವು ಅವಳ ಜೊತೆ ಮಲ್ಲಿಗೆ ಆಸ್ಪತ್ರೆಗೆ ಹೋದೆವು. ರಾಮಚಂದ್ರ ಭಾವನವರಿಗೆ 2 ದಿನಗಳ ಹಿಂದೆ ಆಪರೇಷನ್ ಆಗಿತ್ತು. ಮೂತ್ರ ಹೊರ ಹೋಗಲು ಟ್ಯೂಬ್ ಅಳವಡಿಸಿದ್ದರು. ಆದರೂ ಅವರು ಗೆಲುವಿನಿಂದ ಇದ್ದರು. ನಮ್ಮನ್ನು ಮಾತನಾಡಿಸಿದರು. ಸ್ವಲ್ಪ ಹೊತ್ತು ಅವರ ಬಳಿ ಇದ್ದು ಆಮೇಲೆ ಶೋಭಾ ಜೊತೆ ಅವಳ ಮನೆಗೆ ಹಿಂದಿರುಗಿದೆವು. 31ನೇ ತಾರೀಕಿಗೆ ಬೆಳಗ್ಗೆ 8:30 ವಿಮಾನದಲ್ಲಿ ಬೆಂಗಳೂರಿನಿಂದ ಹೊರಟು ನಾನು ಮತ್ತು ಶಂಕರ ಭಟ್ಟರು 11 ಗಂಟೆಗೆ ಮುಂಬಯಿಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದೆವು ಮತ್ತು ವೀಣಾಗೆ ಫೋನ್ ಮಾಡಿದೆವು. ಗಂಗಾಧರ ಆಫೀಸಿಗೆ ಹೋಗಿದ್ದರು. ವೀಣಾ ಆಟೋದಲ್ಲಿ ಬಂದು ನಮ್ಮನ್ನು ಅವಳ ಮನೆಗೆ ಕರೆದುಕೊಂಡು ಹೋದಳು. ಆಗ 11:30 ಆಗಿತ್ತು. ಮನೆಯಲ್ಲಿ ಅವಳ ಮಕ್ಕಳು ದೀಪ ಮತ್ತು ಪೂಜಾ ಇದ್ದರು. ಅವಳ ಮನೆ 4ನೇ ಮಾಳಿಗೆಯಲ್ಲಿತ್ತು. ಮಧ್ಯಾಹ್ನ ಊಟದ ಸಮಯಕ್ಕೆ ಗಂಗಾಧರ ಮನೆಗೆ ಬಂದರು. ನಾವೆಲ್ಲ ಜೊತೆಯಲ್ಲಿ ಕುಳಿತು ಊಟ ಮಾಡಿದೆವು. ಅಲ್ಲಿನ ಊಟ ತುಂಬ ಚೆನ್ನಾಗಿತ್ತು. ಸಂಜೆ ಶಂಕರ ಭಟ್ಟರು ಗಂಗಾಧರನ ಜೊತೆ ಪೇಟೆಗೆ ಹೋದರು.
ಅಲ್ಲಿ ದಿಂಬು ಮೊದಲಾದ ಕೆಲವು ಸಾಮಾನುಗಳನ್ನು ತೆಗೆದುಕೊಂಡರು. ಈ ಹಿಂದೆ ನಾವು ಬೆಲ್ಜಿಯಂಗೆ ಹೋದಾಗ ಅಲ್ಲಿ ನಾವಿದ್ದ ಮನೆಯಲ್ಲಿ ಮಂಚ ಮತ್ತು ಬೆಡ್ಶೀಟ್ ಇತ್ತು, ಆದರೆ ಅಲ್ಲಿ ದಿಂಬು ಇರಲಿಲ್ಲ. ಹಾಗಾಗಿ ಶಂಕರ ಭಟ್ಟರು 2 ದಿಂಬುಗಳನ್ನು ತೆಗೆದುಕೊಂಡರು. ವಿಮಾನದಲ್ಲಿ ಪ್ರಯಾಣ. ನಾವು ಹೋಗುವ ವಿಮಾನ 1:30 ಗಂಟೆಗೆ, ಅಂದರೆ ಬೆಳಗ್ಗಿನ ಜಾವ. 2001ನೇ ಇಸ್ವಿ ಜನವರಿ ತಿಂಗಳ 1ನೇ ತಾರೀಕಾಗಿತ್ತು. ಹಾಗಾಗಿ ನಾವು ರಾತ್ರಿಯ ಊಟ ಮುಗಿಸಿದೆವು. ರಾತ್ರಿ 11 ಗಂಟೆಗೆ ಗಂಗಾಧರನ ಕಾರಿನಲ್ಲಿ ಸಾಂತಾಕ್ರೂಜ್ ವಿಮಾನ ನಿಲ್ದಾಣಕ್ಕೆ ಬಂದೆವು. ವೀಣಾ ಕೂಡ ನಮ್ಮ ಜೊತೆ ಬಂದಿದ್ದಳು. ನಾವು ಕಾರಿನಿಂದ ಇಳಿದು ನಮ್ಮ ಸಾಮಾನು ತೆಗೆದುಕೊಂಡು ಅವರಿಗೆ ಬಾಯಿ ಹೇಳಿ ಒಳಗೆ ಹೋದೆವು. ಬೆಲ್ಜಿಯಂಗೆ ನಾನು ಒಬ್ಬಳೇ ಹೋಗಿದ್ದೆ. ಈಗ ನನ್ನ ಜೊತೆ ನನ್ನ ಪತಿ ಇರುವುದರಿಂದ ನಾನು ಸಂತೋಷದಿಂದಿದ್ದೆ. ಕೌಂಟರ್ನಲ್ಲಿ ನಮ್ಮ ಸಾಮಾನುಗಳನ್ನು ತೂಕ ಮಾಡಿ ಪಾಸ್ಪೋರ್ಟು, ಟಿಕೆಟು ಮೊದಲಾದವನ್ನು ಪರಿಶೀಲಿಸಿ ನಮ್ಮನ್ನು ಹೋಗಲು ಬಿಟ್ಟರು. ಲಗೇಜನ್ನು ಅಲ್ಲಿನವರು ತೆಗೆದುಕೊಂಡು ಹೋದರು. ನಾವು ವಿಮಾನ ಹೊರಡುವ ತನಕ ಕಾದು ಕುಳಿತುಕೊಳ್ಳುವ ಜಾಗಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡೆವು. ನಿದ್ರಿಸಲು ಸಾಧ್ಯವಿರಲಿಲ್ಲ. ಕೂತಲ್ಲಿ ತೂಕಡಿಸುತ್ತಿದ್ದೆವು. ನಮ್ಮಂತೆ ಬೇರೆ ದೇಶಗಳಿಗೆ ಹೋಗುವವರು ಹಲವು ಮಂದಿ ಅಲ್ಲಿ ಕುಳಿತಿದ್ದರು. ಜನವರಿ 1ನೇ ತಾರೀಕು ಮುಂಬಯಿಯಿಂದ ಗಲ್ಫ್ ಏರ್ನಲ್ಲಿ ಬೆಳಗಿನ ಜಾವ ಹೊರಟು ಬೆಳಿಗ್ಗೆ ಬೆಹರಿನ್ನಿಗೆ ಬಂದೆವು. ಅಲ್ಲಿಗೂ ಭಾರತದ ಸಮಯಕ್ಕೂ ನಡುವೆ 2 ಗಂಟೆ ವ್ಯತ್ಯಾಸವಿತ್ತು. ನಾವು ನಮ್ಮ ವಾಚನ್ನು 2 ಗಂಟೆ ಹಿಂದಕ್ಕೆ ಇರಿಸಿದೆವು. ಬೆಹರಿನ್ನಿಂದ ಮಧ್ಯಾಹ್ನ ವಿಮಾನದಲ್ಲಿ ಹೊರಟು ಫ್ರಾಂಕ್ಫರ್ಟ್ಗೆ ಬಂದೆವು. ಅಲ್ಲಿಂದ ಲೈಪ್ಜಿಗ್ಗೆ ವಿಮಾನ ಇರಲಿಲ್ಲ. ನಾವು ರೈಲ್ವೆ ಸ್ಟೇಷನ್ನಿಗೆ ಹೋಗಿ ಟಿಕೆಟ್ ಪಡೆದುಕೊಂಡೆವು. ಆಗ ಚಳಿಗಾಲವಾದ್ದರಿಂದ ನಾವು ಸ್ವೆಟ್ಟರು, ಕೋಟು ಹಾಕಿಕೊಂಡಿದ್ದರೂ ಚಳಿಯಲ್ಲಿ ನಡುಗುತ್ತಿದ್ದೆವು. ಮೋರೆ ಕೆಂಪಾಗಿ ಉರಿಯುತ್ತಿತ್ತು. ಆಗ ಅಲ್ಲಿನ ಟೆಂಪರೇಚರ್ -2 ಡಿಗ್ರಿ ಇತ್ತು. ರಸ್ತೆಯಲ್ಲಿ ಮಂಜಿನ ರಾಶಿ ಬಿದ್ದಿತ್ತು. ನಾವು ಲೈಪ್ಜಿಗ್ ರೈಲ್ವೆ ಸ್ಟೇಷನ್ಗೆ ಬಂದು ನಮ್ಮ ವಾಚನ್ನು ಇನ್ನೊಮ್ಮೆ ಹಿಂದಕ್ಕೆ ಇಟ್ಟೆವು. ಭಾರತಕ್ಕೂ ಅಲ್ಲಿಗೂ ನಡುವೆ 30 ಗಂಟೆಯ ವ್ಯತ್ಯಾಸ ಇತ್ತು. ಅಲ್ಲಿಂದ ನಾವು ಟ್ಯಾಕ್ಸಿಯಲ್ಲಿ ಹೊರಟು ನಮಗಾಗಿ ಕಾದಿರಿಸಿದ ಮನೆಗೆ ಬಂದೆವು. ಟ್ಯಾಕ್ಸಿಯವನಿಗೆ ಜರ್ಮನ್ ಭಾಷೆಯಲ್ಲದೆ ಬೇರೆ ಭಾಷೆ ತಿಳಿದಿರಲಿಲ್ಲ. ಆದರೆ ನಮ್ಮ ಬಳಿ ಇದ್ದ ಮನೆಯ ವಿಳಾಸ ನೋಡಿ ಅವನು ನಮ್ಮನ್ನು ಆ ಮನೆಗೆ ಕರೆತಂದಿದ್ದ.